ಪರ್ಮನೆಂಟಾಗಿ ನಿಮ್ಮ ಕೂದಲನ್ನು ಕಪ್ಪಾಗಿಸುತ್ರಿ ಈ ಒಂದು ಮನೆಮದ್ದು. ಈ ಒಂದು ಮನೆಮದ್ದು ಬಂದುಬಿಟ್ಟು ನಿಮ್ಮ ಹೇರ್ಸ್ ಎಲ್ಲ ಬೆಳ್ಳಗಾಗಿರ್ತಾವೆ. ಆಮೇಲೆ ಪ್ರೀಮೆಚರ್ ಹೇರ್ ಅಂತ ಹೇಳ್ತೀವಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಈಗ ಏಜ್ ಆಗೋಕ್ಕಿಂತ ಮುಂಚೆನೇ ನಮಗೆ ಬಿಳಿ ಕೂದಲು ಬರ್ತಾ ಇರ್ತಾವೆ. ಆಮೇಲೆ ಹೇರ್ಸ್ ಉದುರ್ತಿರ್ತಾವೆ. ಅದಕ್ಕೆಲ್ಲ ಹೇಳಿ ಮಾಡ್ತಿಂತ ಸೂಪರಾಗಿರುವಂಥ ಒಂದು ಮನೆಮದ್ದು ರೀ. ಯಾವುದೇ ಕೆಮಿಕಲ್ ಯೂಸ್ ಮಾಡ್ದೇನೆ ನ್ಯಾಚುರಲ್ಲಾಗಿ ಮನೆಯಲ್ಲೇ ನಮ್ಮ ಬಿಳಿ ಕೂದಲನ್ನು ಬುಡದಿಂದಲೇ ಕಪ್ಪಾಗಿಸುವಂಥ ಹೋಮ್ ರೆಮಿಡಿ ರೀ ಇದು. ಖರೇನ ನೀವು ಹವು ಹಾರ್ತೀರಿ ಆಮೇಲೆ ನಮ್ಮ ಒಂದು ಹೇರ್ಸ್ ಉದುರ್ತಿರ್ತಾವೆ, ಅದನ್ನು ಸಹಿತ ಇದು ನಿಲ್ಲಿಸುವಂಥ ಕೆಲಸ ಮಾಡುತ್ತೆ. ನಮ್ಮ ಹೇರ್ಸ್ ಬಿಲ್ಕುಲ್ ಬೆಳಿಲೇಕತ್ತಿಲ್ಲ, ಅದು ನಿಂತು ಹೋಗ್ಬಿಟ್ಟಿದೆ, ಗ್ರೋತ್ ಆಗೋದೇ ನಿಂತು ಹೋಗ್ಯದ ಅನ್ನೋರು ಸಹಿತ ಈ ಒಂದು ಹೋಮ್ ರೆಮಿಡಿನೇ ಯೂಸ್ ಮಾಡ್ಬೋದು. ನಿಮ್ಮ ಹೇರ್ಸ್ ಕಪ್ಪಾಗೋದ್ರ ಜೊತೆಗೆ ನಿಮ್ಮ ಹೇರ್ಸ್ ಬೆಳಿತಾವೆ, ಆಮೇಲೆ ರೀಗ್ರೋತ್ ಆಗುತ್ತೆ. ಸೊ ಮತ್ತೆ ಹೇಳೋದನ್ನು ಬೇಡ. ಸೊ ನಡೀರಿ, ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಫಟಾಫಟ್ಟು ಲೈಕು ಕಮೆಂಟ್ಸ್ ಮಾಡ್ಲಂಗೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದೊಂದು ದಿವ್ಯ ಔಷಧ, ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು ನಿಮ್ಮ ಹೇರ್ಸ್ಗೆ. ಸೊ ಮೊದಲೇದಾಗಿ ನಾ ಇಲ್ಲಿ ಒಂದು ಕಬ್ಬಿಣದ ಕಡಾಯಿ ತೊಗೊಂಡಿರಿ. ಕಬ್ಬಿಣದ ಕಡಾಯಿ ತೊಗೊಂಡ್ರೆ ನಿಮಗೆ ಒಳ್ಳೆ ಒಂದು ಬೆನಿಫಿಟ್ಸು ಆಗುತ್ತೆ, ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ, ವಿಸಿಬಲ್ ರಿಸಲ್ಟ್ ಸಿಗುತ್ತೆ ರೀ. ಸೊ ನಾ ಇಲ್ಲಿ ಒಂದು ಕಬ್ಬಿಣದ ಕಡಾಯಿ ತೊಗೊಂಡಿನಿ, ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡೀನಿ. ಜೊತೆಗೆ ಇದನ್ನು ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇಡೋಣ್ರಿ. ನಾವು ಹತ್ರ ಯಾವ ಬ್ರ್ಯಾಂಡ್ ಅದ ಆ ಕಾಫಿ ಪೌಡರ್ನ ನೀವು ಇಲ್ಲಿ ಯೂಸ್ ಮಾಡಬಹುದು. ನಾವು ಬ್ರೂ ಕಾಫಿ ಪೌಡ್ರನ್ನ ಅಂದರೆ ಪ್ಯಾಕೆಟ್ನ ತೋರಿಸ್ಲಿಕ್ಕತ್ತೀರಿ ಅಂತ ನೀವು ಅಡ್ವರ್ಟೈಸ್ ಮಾಡ್ಲಿಕ್ಕತ್ತೀರಿ ಇದ್ರ ಬಗ್ಗೆ ಅಂತ ಕೇಳಲಿಕ್ಕೆ ಹೋಗ್ಬೇಡ್ರಿ. ಇಲ್ಲ, ಸೊ ಎಲ್ಲ ವಿಡಿಯೋದಲ್ಲಿ ಇದನ್ನೇ ತೋರಿಸ್ತೀರ ಅಂತ ಹೇಳ್ತಿರ್ತೀರಿ, ಹಾಗೇನಿಲ್ಲ. ಒಂದು ಚಿಕ್ಕ ಹಳ್ಳಿ ಒಳಗೂ ಸಹಿತ ಇದು ಭಾಳ ಈಸಿಯಾಗಿ ಸಿಗುತ್ತೆ ರೀ, ಈ ಒಂದು ಬ್ರೂ ಕಾಫಿ ಶಾಶೆ ಪ್ಯಾಕೆಟ್. ಸೊ ಹಾಗಾಗಿ ಅದನ್ನು ಇಲ್ಲಿ ತೋರಿಸ್ತಿರ್ತೀರಿ. ನಿಮಗೆ ಯಾವುದು ಬ್ರ್ಯಾಂಡ್ ಅದ ನೀವು ಅದನ್ನು ಇಲ್ಲಿ ಯೂಸ್ ಮಾಡ್ಬೋದು. ಕಾಫಿ ನಮ್ಮ ಹೇರ್ಸನ್ನು ಉದುರದೇ ಇರೋ ಹಂಗೆ ನೋಡುತ್ರಿ, ಅಂದ್ರೆ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ಶೈನಿಂಗ್ ಆ್ಯಡ್ ಮಾಡುತ್ರಿ ನಮ್ಮ ಹೇರ್ಸಲ್ಲಿ, ಆಮೇಲೆ ವ್ಯಾಲ್ಯೂಮ್ನೆಸ್ ಜಾಸ್ತಿ ಮಾಡುತ್ರಿ. ಸೊ ಹಾಗಾಗಿ ನಾವಿಲ್ಲಿ ಕಾಫಿನ ಯೂಸ್ ಮಾಡ್ಲಿಕ್ಕೆ ಹೋಗ್ತೀವಿ. ಜೊತೆಗೆ ನಮಗೆ ಹೇರ್ ಕೂಡ ಕಪ್ಪಾಗಲಿಕ್ಕೆ ಇದು ಸಹಾಯ ಮಾಡುತ್ರಿ. ಸೊ ಅಂತಾರ ಕಾಫಿ ಹಚ್ಕೊಂಡ್ರೆ ಕೆಂಪು ಆಗ್ತಾವಂತ. ಸೊ ಇವಾಗ ನೀವು ಯೂಸ್ ಮಾಡ್ತಿರಲ್ಲ ನಿಮಗೆ ಗೊತ್ತಾಗುತ್ತೆ ಬ್ಲ್ಯಾಕ್ ಆಗ್ತಾವ ಅಥವಾ ರೆಡ್ ಆಗ್ತಾವ ಅಂತೇಳಿ, ಅಂದ್ರೆ ಕೆಂಪಗಾಗ್ತಾವ ಅಥವಾ ಕರಗಾಗ್ತಾವ ಅಂತೇಳಿ. ಸೊ ಅದನ್ನು ಕೂಡ ನಾನು ಇಲ್ಲಿ ಚೆಂದಂಗೆ ಕಳ ಕುದಿಸ್ಕೊಂಡೇನಿ ರೀ. ಕುದಿಸ್ಕೊಂಡು ನೆಕ್ಸ್ಟ್ ಬರುವಂಥ ಇಂಗ್ರೀಡಿಯೆಂಟ್ಸ್ ಯಾವುದಪ್ಪ ಅಂತಂದ್ರೆ, ಸೊ ಅದನ್ನು ತಿಳ್ಕೊಬೇಕಂದ್ರೆ ನೀವು ಏನು ಮಾಡ್ಬೇಕ್ರಿ, ಸ್ಕಿಪ್ ಮಾಡೋದು ಎಂಡ್ ತನಕ ನೋಡಬೇಕು. ಇಷ್ಟು ಇಂಥವು ಸಣ್ಣ ನಾನು ಟ್ರಿಕ್ಸ್ಗಳ್ನ ಹೇಳ್ತಾ ಇರ್ತೀನಿ. ಈ ಒಂದು ಸಮ್ಮರ್ಗೆ ನಿಮಗೆ ಭಾಳ ಬೆನಿಫಿಟ್ಸ್ ಅದ ರೀ, ಅದರಿಂದ ಭಾಳ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಆಮ್ಲಾ ಪೌಡರ್ ರೀ. ಆಮ್ಲಾ ಪೌಡ್ರ್ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಕೇಳಿರ್ತೀರಿ. ಆಮೇಲೆ ಶಾಪಲ್ಲಿ ಭಾಳ ಈಸಿಯಾಗಿ ಅವೈಲೇಬಲ್ ಕೂಡ ಇರುತ್ತೆ. ನಿಮ್ಮ ಹೇರ್ಸ್ ಉದ್ದ ಆಮೇಲೆ ಶಾರ್ಟ್ ಇದನ್ನು ನೋಡಿಕೊಂಡು ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಡ್ರಿ. ನಾ ಇದನ್ನು ಕೂಡ ಒಂದು 2-3 ಸ್ಪೂನ್ ಹಾಕ್ಕೊಂಡೀನಿ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ರಿ, ಗಂಟಾಗ್ಲಂಗೆ. ಯಾಕಂದ್ರೆ ನೀರು ಬಿಸಿ ಅದ ಅಂದ ತಕ್ಷಣ ನಾವು ಹಾಕಿರುವಂಥ ಪೌಡರ್ ಅದಲ್ರಿ, ಅದು ಗಂಟಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ, ಎಲ್ಲನೂ ಗಂಟಾಗದೇ ಇರೋಂಗೆ ನೋಡ್ಕೊಳ್ರಿ. ಈ ಥರ ಮಿಕ್ಸ್ ಮಾಡಿರಿ ಒಂದ್ಸರಿ. ಇದನ್ನು ಸಹಿತ ನಾವು ಚೆನ್ನಾಗಿ ಕಳ ಕುದಿಸ್ಕೊಳ್ರಿ, ಹೌದಲ್ರಿ. ಸೊ ಇದನ್ನು ಕೂಡ ಚೆನ್ನಾಗಿ ಕೈ ಆಡಿಸ್ಕೊರಿ, ಕುದಿಸ್ಕೊಳ್ರಿ. ಇದು ನಿಮ್ಮ ಹೇರ್ ಫಾಲ್ ಆಗೋದನ್ನು ನಿಲ್ಲಿಸುತ್ತೆ, ಗ್ರೇ ಹೇರ್ ಆಗೋದನ್ನು ತಡೆ ಹಿಡಿಯುತ್ತೆ, ಅಂದರೆ ಬಿಳಿ ಕೂದಲು ಆಗೋದನ್ನು ತಡೆ ಹಿಡಿಯುತ್ತೆ ರೀ. ನಿಮ್ಮ ಹೇರ್ಸ್ಗೆ ವ್ಯಾಲ್ಯೂಮ್ನೆಸ್ ಕೊಡುತ್ತೆ. ಈಗ ಒಬ್ಬೊಬ್ರು ಕೂದಲ ನೋಡಿ ದಪ್ಪ ಇರ್ತಾವೆ, ಉದ್ದಿರ್ತಾವೆ, ವ್ಯಾಲ್ಯೂಮೇ ಇರೋದಿಲ್ಲ, ಅವು ಚೆಂದ ಕಾಣಂಗಿಲ್ಲ ರೀ ವ್ಯಾಲ್ಯೂಮ್ ಇರಲಿಲ್ಲ ಅಂದ್ರೆ. ಸೊ ಅದಕ್ಕೆಲ್ಲ ಇದು ಭಾಳ ಬೆನಿಫಿಟ್ಸ್ ಅದ ರೀ ಈ ಒಂದು ಆಮ್ಲಾ ಪೌಡರ್ ಆಗಲಿ ಆಮ್ಲಾ ಆಗಲಿ ಇಂಟೇಕು ಮಾಡ್ಬೋದು. ನೀವು ಅದನ್ನು ಈ ಥರ ಭಾಳ ಪರ್ಪಸ್ ಒಳಗೆ ಯೂಸ್ ಮಾಡ್ಬೋದು ರೀ. ಸೊ ನಿಮ್ಮ ಹೇರ್ಸ್ಗೆ ಶೈನಿಂಗ್ ಆ್ಯಡ್ ಮಾಡುತ್ತೆ, ನಿಮ್ಮ ಹೇರ್ಸ್ಗೆ ವ್ಯಾಲ್ಯೂಮ್ನೆಸ್ ಕೊಡುತ್ತೆ, ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ನಿಮ್ಮ ಹೇರ್ಸ್ನ ರೀಗ್ರೋತ್ ಮಾಡುತ್ತೆ, ನಿಮ್ಮ ಹೇರ್ಸ್ ಬಿಳಿಯಾಗೋದನ್ನು ತಡೆ ಹಿಡುತ್ತೆ ರೀ ಈ ಒಂದು ಆಮ್ಲಾ. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಮೆಹಂದಿ ಪೌಡರ್ ಅಂದರೆ ಹೆನ್ನ ಪೌಡರ್, ನಿಮ್ಮ ಹತ್ರ ಯಾವುದದ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು, ಅದೇ ಇದೆ ಅಂತ ಏನಿಲ್ಲ. ಅದನ್ನು ಕೂಡ ನಿಮ್ಮ ಹೇರ್ಸ್ ಉದ್ದ ಶಾರ್ಟ್ ಇದ್ದರೆ ಅದನ್ನು ನೋಡ್ಕೊಂಡು ನೀವು ಇಲ್ಲಿ ಹಾಕ್ಕೊಳ್ಬೋದು. ಅದನ್ನು ಸಹಿತ 3-4 ಸ್ಪೂನ್ ಹಾಕ್ಕೊಂಡೇನಿ ರೀ. ಇದನ್ನೆಲ್ಲನೂ ಚೆಂದಂಗೆ ಬಿಟ್ಟು ಬಿಡ್ಲಾರ್ದಂಗೆ ಕೈ ಆಡಿಸ್ರಿ. ಒಂದು 5-8 ನಿಮಿಷ ಒಳಗೆ ನಿಮಗೆಲ್ಲ ಈ ಪ್ರೊಸೆಸ್ 8 ನಿಮಿಷ ಭಾಳ ಆತ್ರಿ, ಜಲ್ದಿನೇ ಆಗುತ್ತೆ ರೀ ಇದು. ಚೆಂದಾಗಿ ಇದನ್ನು ಕೂಡ ಮಿಕ್ಸ್ ಮಾಡಿರಿ, ಆಗ್ಲಂಗೆ. ಈ ಥರ ಖರೇನ ನಿಮ್ಮ ಹೇರ್ಸಿಗೆ ಇಷ್ಟೊಂದು ವ್ಯಾಲ್ಯೂಮ್ನೆಸ್, ಶೈನಿಂಗ್, ಸಿಲ್ಕಿ ಹೇರ್ ಫಾಲ್ ಆಗೋದು ಮೊದಲನೇ
ಒಂದು ಅಪ್ಲಿಕೇಶನ್ ಇದ್ದಿಂತ ನಿಮಗೆ ಗೊತ್ತಾಗುತ್ತೆ ರೀ ಇದ್ರದ್ದೊಂದು ರಿಸಲ್ಟ್ ಇಷ್ಟೊಂದು ಎಫೆಕ್ಟಿವ್ ಅದ ಅಂಥೇಳಿ. ಸೊ ಸೂಪರ್ ಆಗಿದ್ರಿ. ಖರೇನ ನಾವು ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನ್ಯಾಚುರಲ್ ಆಗಿದೆ. ಯಾವುದೇ ಏಜ್ನವರು ಇದನ್ನು ಯೂಸ್ ಮಾಡ್ಬೋದು. ಆಮೇಲೆ ನೀವು ಚಿಕ್ಕವರೇ ಯೂಸ್ ಮಾಡಬೇಕು, ದೊಡ್ಡವ್ರಿಗೆ ಹಂಗೇನಿಲ್ಲ ರೀ, ಎಲ್ಲ ಏಜ್ನವ್ರು ಇದನ್ನು ಯೂಸ್ ಮಾಡ್ಬೋದು. ಯಾಕಂದ್ರೆ ಇದ್ರೊಳಗೆ ನಾವು ಯಾವುದೇ ಪ್ರಿಸರ್ವೇಟಿವ್ ಆ್ಯಡ್ ಮಾಡಿಲ್ಲ, ಯಾವುದೇ ಒಂದು ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ ಇಲ್ಲ. ಈಗ ಹೊರಗಡೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ತರೋ ಬದಲು ಈ ಥರ ನ್ಯಾಚುರಲ್ ಆಗಿ ನಾವು ಮನೆಯೊಳಗೆ ತಯಾರಿಸಿ ಹೋಮ್ ರೆಮಿಡಿನ ಸೊ ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡಿದಾಗ ಅದ್ರದ್ದೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ರೀ. ಕರೆನ ಹವು ಹಾರ್ತ್ರಿ. ಸೊ ಇದನ್ನೆಲ್ಲನೂ ಚೆನ್ನಾಗಿ ನೋಡಿದ್ರಲ್ಲ ಎಷ್ಟು ತಿಕ್ನೆಸ್ ಆಗಿದೆ, ಅಷ್ಟು ಪೇಸ್ಟ್ ಆದ್ರೆ ಸಾಕ್ರಿ. ಅದನ್ನು ಮುಚ್ಚಿ ರಾತ್ರಿ ಎಲ್ಲ ಹಾಗೆ ಬಿಟ್ಬಿಡ್ರಿ ಓವರ್ ನೈಟ್. ಬೆಳಗ್ಗೆ ಎದ್ದು ನೀವು ಎಷ್ಟು ಕರ್ರಗಾಗಿರುತ್ತೆ ಖರೇನ ನೀವು ಹವು ಹಾರ್ತೀರಿ. ಅದ್ರ ಕರ್ರಗಾಗಿದ್ದು ಒಂದು ಕಲರ್ ನೋಡಿರಿ, ಕರ್ರಗೆ ಹೆಂಗೆ ಆಗ್ತಿದಂತೆ ನೀವು ಅನ್ಕೋತೀರಿ. ಯಾಕಂದ್ರೆ ನಾವಲ್ಲಿ ಕಬ್ಬಿಣದ ಕಡಾಯಿನ ಯೂಸ್ ಮಾಡೀವಿ. ಸೊ ಅದೊಂದು ಭಾಳ ಬೆನಿಫಿಟ್ಸ್ ಅದ ರೀ. ಕಬ್ಬಿಣದ ಕಡಾಯಿನ ಯೂಸ್ ಮಾಡಿರಿ. ಅದಕ್ಕಂತಾನೆ ಒಂದು ಚಿಕ್ಕದೊಂದು ಬಾಳಿಗೆ ಸಿಗ್ತಾವೆ ನೋಡ್ರಿ, ಈಗ ಮಾರ್ಕೆಟ್ ಒಳಗೆ ಬರ್ಲಿಕ್ಕತ್ತಾವ ಮೆಹಂದಿ ಕಲ್ಸಾಕ ಅಂಥೇಳಿ. ಆ ಥರ ಸಣ್ಣ ಒಂದು ತೊಗೊಂಬಂದು ಇಟ್ಕೊಂಬಿಡ್ರಿ. ನಿಮಗೆ ಭಾಳ ಅಂದ್ರೆ ಭಾಳ ಈಸಿಯಾಗಿ ನೀವು ಮಾಡ್ಕೊಳ್ಬಹುದು. ಸೊ ಅದನ್ನು ನೈಟೆಲ್ಲ ಓವರ್ ನೈಟ್ ಬಿಟ್ಬಿಟ್ರಪ್ಪ ಅಂತಂದ್ರೆ ಅದರೊಳಗಿರುವಂಥ ಒಂದು ಗುಡ್ ಕ್ವಾಲಿಟಿ ನಿಮಗೆ ಸಿಕ್ಕಂಗಾಗುತ್ತೆ. ಆಮೇಲೆ ನಿಮ್ಮ ಹೇರ್ಸ್ ಬುಡಕ್ಕೆ ಏನೇನೆಲ್ಲ ಕಮ್ಮಿ ಕಮ್ಮಿ ಇರುತ್ತೆ. ಸೊ ಅದನ್ನೆಲ್ಲ ತುಂಬುವಂಥ ಕೆಲಸ ಮಾಡುತ್ತೆ ಈ ಒಂದು ಹೋಮ್ ಮೇಡ್ ಪ್ಯಾಕ್ ರೀ. DIY ಹೋಮ್ ಮೇಡ್ ಪ್ಯಾಕ್ ಅಂತ ಹೇಳ್ಬೋದು. ನಿಮಗೆ ಡೈ ಅಂತ ಹೇಳ್ಬೋದು, ನ್ಯಾಚುರಲ್ ಆಗಿರುವಂಥ ಡೈ ಅಂತ ಹೇಳ್ಬೋದು. ನೀವು ಏನು ಬೇಕಾದರೂ ಇದಕ್ಕೆ ಹೆಸರು ಕೊಡ್ಬೋದು. ನೀವು ಇದನ್ನು ಯೂಸ್ ಮಾಡ್ಕೊತ ಬಂದ್ರಪ್ಪ ಅಂತಂದ್ರೆ ಇಷ್ಟೊಂದು ಶೈನಿ ಆಗುತ್ತೆ ರೀ. ನಾ ಹೇಳಿದೆ ನಿಮಗೆ ಮತ್ತೆ ಹೇಳಿಗತ್ತೇನೆ ಅಂತ ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಇದು ಅಷ್ಟೊಂದು ಒಳ್ಳೆ ಒಂದು ನ್ಯಾಚುರಲ್ ಆಗಿರುವಂಥ ಡೈ ರೀ. ಸೊ ಇದನ್ನು ಯೂಸ್ ಮಾಡುವಾಗ ನಾನು ಮೊದಲೇ ಹೇಳ್ಬಿಡ್ತೀನಿ, ಯಾಕಂದ್ರೆ ನಾನು ಹಚ್ಕೊಂಡು ದೊಡ್ಡದೊಂದು ಕೆಲಸ ತಪ್ಪು ಮಾಡಿಬಿಟ್ಟೀನಿ. ಏನು ಗೊತ್ತೇನು ರೀ, ಸೊ ಹವು ಹಾರಬೇಡ್ರಿ ಏನಪ್ಪ ಇದು ಅಂತೇಳಿ ನಾ ಕೈಗೆ ಹಚ್ಕೊಂಡೆ. ನಾನು ಹಾಗೇನೆ ಕೈಗೆ ತಲೆಗೆ ಹಚ್ಕೊಂಡ್ಬಿಟ್ಟಿದ್ದೆ ರೀ. ಸೊ ನನ್ನ ಕೈಯೆಲ್ಲ ಒಂದು 4 ದಿನ ಆದರೂ ಅದ್ರದ್ದು ಇದೇ ಹೋಗ್ಲಿಕ್ಕತ್ತಿದ್ದಿಲ್ಲ ರೀ, ಕರ್ರಗಾಗಿರುವಂಥ ಕೈ. ಸೊ ನೀವು ಯೂಸ್ ಮಾಡುವಾಗ ಇದಕ್ಕೆ ಹ್ಯಾಂಡ್ ಗ್ಲೌಸ್ ಹಾಕೋರಿ, ಅಥವಾ ಮನೆಯೊಳಗೆ ಪ್ಲಾಸ್ಟಿಕ್ ಕವರ್ ಇದ್ದರೆ ನೀವು ಅದನ್ನು ಯೂಸ್ ಮಾಡ್ಕೊಳ್ಬಹುದು. ಇದನ್ನೇ ನೀವು ಯಾವಾಗ ಬೇಕಾದಾಗೂ ಯೂಸ್ ಹಚ್ಕೊಂಡು ಒಂದು ಅರ್ಧ ತಾಸು 1 ತಾಸು ಇದನ್ನು ಬಿಟ್ಟು ನಾರ್ಮಲ್ ಮೈಲ್ಡ್ ಶಾಂಪೂದಿಂದ ವಾಶ್ ಮಾಡ್ಕೊಂಬಿಡ್ರಿ. ಸೊ ಇಷ್ಟೊಂದು ಅಮೇಝಿಂಗ್ ಆಗಿರ್ತದೆ ರಿಸಲ್ಟ್. ಇವತ್ತಿನ ಒಂದು ಮನೆಮದ್ದು, ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂದ್ಕೊಂಡೇನು ರೀ. ಸೊ ಇದೇ ಥರ ಅಫೋರ್ಡೆಬಲ್ ಆಗಿರುವಂಥ ನನ್ನ ಚಾನಲಲ್ಲಿ ಭಾಳ ವಿಡಿಯೋಸ್ ಇದ್ದಾವೆ. ಹೇರ್ಸ್ಗೆ ಆಗಲಿ, ಸ್ಕಿನ್ನಿಗೆ ಆಗಲಿ, ಆಮೇಲೆ ಯಾವುದೇ ಒಂದು ಎಕ್ಸಸೈಸ್ ಮಾಡಲಾರ್ದೆ ನಿಮ್ಮ ವೇಟ್ನ ಕಡಿಮೆ ಮಾಡ್ಕೊಳ್ಬೋದು ಅಂಥ ವಿಡಿಯೋಸ್ ಇದ್ದಾವೆ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಜೈ ಹಿಂದ್.